ಇನ್ನು ಸ್ಥಳೀಯ ಚುನಾವಣೆಗೂ ಮುನ್ನ ಮೈತ್ರಿ ನಾಯಕರಲ್ಲಿ ಗೊಂದಲ ಏರ್ಪಟ್ಟಿದೆ. ಗೊಂದಲದ ನಡುವೆ ಜಿಬಿಎ ಚುನಾವಣೆಗೆ ಜೆಡಿಎಸ್ ಪಕ್ಷ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸ್ಥಳೀಯ ಚುನಾವಣೆಗೂ ಮುನ್ನ ಮೈತ್ರಿ ನಾಯಕರಲ್ಲಿ ಗೊಂದಲ ಏರ್ಪಟ್ಟಿದ್ದು, ಗೊಂದಲದ ನಡುವೆ ಜಿಬಿಎ ಚುನಾವಣೆಗೆ ಜೆಡಿಎಸ್ ಪಕ್ಷ ತಯಾರಿ ಮಾಡಿಕೊಳ್ತಾ ಇದೆ. ಸೀಟು ಹಂಚಿಕೆಗೆ ಸಮನ್ವಯತೆ ಮೂಡದಿದ್ದರೆ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅನ್ನು ಎಕ್ಸಿಕ್ಯೂಟ್ ಮಾಡಲಾಗುತ್ತೆ. ಅಂದರೆ ಪ್ಲಾನ್ ರೆಡಿ ಇದೆ, ಪ್ಲಾನ್ ಎ ಮತ್ತು ಪ್ಲಾನ್ ಬಿ ರೆಡಿ ಇದೆ. 85ರಿಂದ 100 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದಕ್ಕೆ ಎಚ್ಡಿಕೆ ತಯಾರಿ ನಡೆಸಿದ್ದಾರೆ. ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಪೂರಕವಾಗಿ 2 ಸಭೆ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸೀಟು ಹಂಚಿಕೆ ವೇಳೆ ಕನಿಷ್ಠ 70ರಿಂದ 80 ಸೀಟು ಕೇಳುವುದಕ್ಕೆ ನಿರ್ಧರಿಸಿದ್ದಾರೆ. ಬಿಜೆಪಿ 80 ಸೀಟು ಬಿಟ್ಟುಕೊಟ್ರೆ ಮೈತ್ರಿಯಾಗಿ ಚುನಾವಣಾ ಹೋರಾಟ. 70ರಿಂದ 80 ಸೀಟು ಬಿಟ್ಟು ಕೊಡದಿದ್ದರೆ ಪ್ರತ್ಯೇಕವಾಗಿ ಸ್ಪರ್ಧೆಗೆ ಚಿಂತನೆ ನಡೆಸಿದ್ದಾರೆ ಕುಮಾರಸ್ವಾಮಿ. 5 ಪಾಲಿಕೆಗಳ 369 ವಾರ್ಡ್ಗಳಲ್ಲಿ ಇದೀಗ ಸಿದ್ಧತೆ ನಡೆಸೋದಕ್ಕೆ ಎಚ್ಡಿಕೆ ಕರೆ ಕೊಟ್ಟಿದ್ದಾರೆ. ಜಿಬಿ ಎಲೆಕ್ಷನ್ ಮೈತ್ರಿಯಲ್ಲೇ ಮುಂದುವರಿಯುತ್ತಾ ಅಥವಾ ಪ್ರತ್ಯೇಕವಾಗಿ ನಡೆಯುತ್ತಾ ಅನ್ನುವಂಥ ಕುತೂಹಲ ಇದೆ. ಎಲ್ಲ ವಿಚಾರದಲ್ಲೂ ನಾವು ಮೈತ್ರಿಯಾಗೇ ಹೋಗ್ತೀವಿ ಜೊತೆಯಾಗಿ ಅಂತೇಳಿ ಹೇಳಿದರು. ಬಟ್ ಚುನಾವಣೆ ಅಂತ ಬಂದಾಗ ಸೀಟ್ ಸಿಗಲಿಲ್ಲ ಅಂತ ಅಂದಾಗ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತೊಗೊಳ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ ರೆಡಿಯಾಗಿರೋ ಹಂಗೆ ಕಾಣ್ತಾ ಇದೆ. ಅವರ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅನ್ನು ಗಮನಿಸ್ತಾ ಇದ್ದರೆ 5 ಪಾಲಿಕೆಗಳ ಒಟ್ಟು 369 ವಾರ್ಡ್ಗಳಲ್ಲಿ 70ರಿಂದ 80 ಸೀಟ್ ಕೇಳೋದಕ್ಕೆ ಕುಮಾರಸ್ವಾಮಿಯವರು ರೆಡಿ ಮಾಡಿಕೊಂಡಿದ್ದಾರೆ. ಸೊ ಅಷ್ಟು ಸೀಟ್ ಕೊಡ್ತಾರಾ ಅನ್ನೋದೇ ಇಲ್ಲಿ ಇರುವಂಥ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರೇಣುಕಾ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರೇಣುಕಾ, ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಪ್ಲಾನ್ ಏನು ಅಂತ, ಯಾವ ರೀತಿ ಸ್ಪರ್ಧೆ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಮೈತ್ರಿಯಲ್ಲೇ ಮುಂದುವರಿತೀವಿ ಅಂತ ಹೇಳಿ ಯಾವಾಗಲೂ ಕೂಡ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಬಟ್ ಈಗ ಚುನಾವಣೆಯಲ್ಲಿ ನಾವು ಕೇಳಿದಷ್ಟು ಸೀಟ್ ಸಿಗ್ಲಿಲ್ಲ ಅಂದ್ರೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಸುಧಾ, ಖಂಡಿತವಾಗ್ಲೂ ಏನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಂತರ ಒಂದಿಷ್ಟು ನಾಯಕರ ಮಧ್ಯೆ ಅಸಮಾಧಾನವೂ ಕೂಡ ಈಗಾಗಲೇ ಉಂಟಾಗಿರುವಂತದ್ದು. ಅದೇ ಒಂದು ಅಸಮಾಧಾನವನ್ನು ಮುಂದಿಟ್ಕೊಂಡು ಈ ಬಾರಿಯ ಒಂದು ಜಿಬಿಎ ಚುನಾವಣೆಗೂ ಕೂಡ ಮುಂದಾಗ್ತಾರ ಅಂತಕ್ಕಂಥ ಅನುಮಾನಗಳು ಕೂಡ ಸಾಕಷ್ಟು ಕಾಡ್ತಾ ಇರುವಂತದ್ದು. ಈಗಾಗಲೇ ಕುಮಾರಸ್ವಾಮಿ ಅವರ ಗಮನಕ್ಕೂ ಕೂಡ ಒಂದಿಷ್ಟು ಜೆಡಿಎಸ್ ನ ನಾಯಕರುಗಳು ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಸ್ಥಳೀಯ ಚುನಾವಣೆಗಳಿಗೂ ಕೂಡ ಮೈತ್ರಿ ಅವಶ್ಯಕತೆ ಬೇಡ ಅಂತ ಹೇಳಿ ಕೂಡ ಒಂದಿಷ್ಟು ಜನರು ಮನವಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಆದ್ರೆ ಈ ಬಗ್ಗೆ ಇವರೆಗೂ ಕೂಡ ಬಿಜೆಪಿ ವರಿಷ್ಠರು ಇರ್ಬೋದು, ಜೆಡಿಎಸ್ ನ ವರಿಷ್ಠರು ಇರ್ಬೋದು, ಯಾವುದೇ ರೀತಿಯಾದಂತಹ ತೀರ್ಮಾನವನ್ನು ಕೂಡ ಸದ್ಯಕ್ಕೆ ತೆಗೆದುಕೊಂಡಿಲ್ಲ. ಈ ವಿಚಾರವಾಗಿ ಎಲ್ಲಿಯೂ ಕೂಡ ಮಾತಾಡಿಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಮಾಜಿ ಶಾಸಕರು ಪಡಿಸಿದ್ರೆ ಯಾವೊಬ್ಬ ಹಿರಿಯ ನಾಯಕರುಗಳು ಕೂಡ ಮೈತ್ರಿ ವಿಚಾರವಾಗಿ ಮತ್ತೆ ಜಿಬಿಎ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಂದು ಕೂಡ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಇದರ ಮಧ್ಯೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಸಂಬಂಧಪಟ್ಟಂತಹ ನಾಯಕರುಗಳ ಜೊತೆ ಮಾಜಿ ಶಾಸಕರ ಜೊತೆ ಈಗಾಗಲೇ ನಿನ್ನೆಯೂ ಕೂಡ ಸಭೆಯನ್ನು ಕೂಡ ನಡೆಸಿರುವಂತದ್ದು. ಆ ಒಂದು ಸಭೆಯಲ್ಲೂ ಕೂಡ ಯಾರಿಗೆಲ್ಲ ಅಸಮಾಧಾನವಿದೆ ಮತ್ತೆ ಮುಂದಿನ ಜಿಬಿಎ ಚುನಾವಣೆ ಯಾವ ರೀತಿ ನಾವು ಎದುರಿಸಬೇಕು, ಮೈತ್ರಿಯಲ್ಲೇನೆ ಎದುರಿಸಬೇಕು ಅಥವಾ ಎಷ್ಟು ಸೀಟನ್ನು ನಾವು ಬೇಡಿಕೆ ಇಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗಿದೆ. ಒಂದಿಷ್ಟು ನಾಯಕರುಗಳು ಕೂಡ ಈಗಾಗಲೇ 70ರಿಂದ 80 ಸೀಟು ಜೆಡಿಎಸ್ಗೆ ಕೇಳಿ ಮೈತ್ರಿಯಲ್ಲೇ ನೀವು ಚುನಾವಣೆಯನ್ನು ಎದುರಿಸಬೇಕು ಅನ್ಕೊಂಡ್ರೆ ಸುಮಾರು 70ರಿಂದ 80 ಸೀಟ್ಗಳನ್ನು ಕೂಡ ನೀವು ಜೆಡಿಎಸ್ ಪಕ್ಷಕ್ಕೆ ಕೇಳಲೇಬೇಕಾಗುತ್ತೆ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ನಂತರ ಅವರು ಇನ್ ಕೇಸ್ ಏನಾದ್ರು ಬಿಜೆಪಿ ಅವರು ಈ ಒಂದು ಸೀಟ್ ಹಂಚಿಕೆಗೆ ಒಪ್ಪದೇ ಇದ್ರೆ ನಾವು ಪ್ರತ್ಯೇಕವಾಗಿ ಜೆಡಿಎಸ್ ನ ಎಲ್ಲಾ ಅಭ್ಯರ್ಥಿಗಳನ್ನು ಸ್ಪರ್ಧೆಗೆ ಇಳಿಸೋಣ ಅಂತಕ್ಕಂಥ ಸಲಹೆಯನ್ನು ಕೂಡ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಕಾರ್ಯಕರ್ತರು ಮತ್ತೆ ನಾಯಕರ ಒಂದು ಮಾಹಿತಿಯ ಅನ್ವಯ ಮುಂದಿನ ದಿನಗಳಲ್ಲಿ ಬಿಜೆಪಿಯ ನಾಯಕರೊಟ್ಟಿಗೂ ಕೂಡ ಸಭೆಯನ್ನು ಮಾಡಲಾಗುತ್ತೆ. ಸಭೆಯ ನಂತರ ಜೆಡಿಎಸ್ ನವರ ಒಂದಿಷ್ಟು ಬಯಕೆಗಳನ್ನು ಕೂಡ ಮುಂದಿಡಲಾಗುತ್ತೆ. ಎಷ್ಟು ಸೀಟ್ಗಳು ತಮಗೆ ಬೇಕಾಗುತ್ತೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವ ಕ್ಷೇತ್ರಗಳಲ್ಲಿ ಅವ್ರಿಗೆ ಸೀಟ್ ಬೇಕಾಗುತ್ತೆ ಅನ್ನುವಂತ ವಿಚಾರವನ್ನು ಕೂಡ ಬಿಜೆಪಿ ನಾಯಕರ ಮುಂದಿಟ್ಟು ತದನಂತರ ಅವರ ಒಂದು ತೀರ್ಮಾನಕ್ಕೆ ಕಾಯ್ಬೇಕಾಗುತ್ತೆ. ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಥವಾ ಜಿಬಿಎ ಚುನಾವಣೆಗೆ ಜೆಡಿಎಸ್ ನ ಒಂದು ಬೇಡಿಕೆಯಂತೆ ಅವರು ಕೇಳಿದಂತಹ ಸೀಟ್ಗಳನ್ನು ಕೊಡ್ಲಿಕ್ಕೆ ಒಪ್ಕೋತಾರೆ ಅಥವಾ
ಈ ಹಿಂದೆಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗಿಂತ ಜೆಡಿಎಸ್ಗೆ ಈ ಒಂದು ಮೈತ್ರಿಯಿಂದ ಸಾಕಷ್ಟು ಅನುಕೂಲ ಆಗಿದೆ ಅಂತಕ್ಕಂತ ಮಾತುಗಳನ್ನು ಕೂಡ ಸ್ವತಃ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು. ಹಾಗಾಗಿ ಈ ಚುನಾವಣೆಗೂ ಕೂಡ ಬಿಜೆಪಿಯಿಂದ ಜೆಡಿಎಸ್ಗೆ ಲಾಭವಾಗುತ್ತೆ ಹೊರತಾಗಿ ಜೆಡಿಎಸ್ ಇಂದ ಯಾವುದೇ ರೀತಿಯಾದಂತಹ ಬಿಜೆಪಿಗೆ ಲಾಭವಿಲ್ಲ ಅನ್ನುವಂತಹ ಚಿಂತನೆಯಲ್ಲಿ ಒಂದಿಷ್ಟು ಜನರು ಕೂಡ ಇರುವಂತದ್ದು ಬಿಜೆಪಿಯಲ್ಲಿ. ಹಾಗಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಅವ್ರಿಗೆ ಸೀಟ್ ನೀಡಬೇಕಾ ಅಥವಾ ನೀಡಬಾರ್ದಾ ಅಂತಕ್ಕಂಥ ಚಿಂತನೆಯಲ್ಲಿ ಅವರು ಕೂಡ ಇರುವಂತದ್ದು. ಮುಂದಿನ ಕುಮಾರಸ್ವಾಮಿ ಅವರು ಕೂಡ 80-70 ಸೀಟ್ ಪಡ್ಕೊಳ್ಳೇಬೇಕು ಅಂತಕ್ಕಂತ ಹಠದಲ್ಲಿ ಅವರು ಕೂಡ ಇರುವಂತದ್ದು. ಇನ್ ಕೇಸ್ ಆಗದೇ ಇದ್ರೆ ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂತ ಪ್ಲಾನ್ ಬಿ ಅನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಸುಧಾ, ಮುಂದಿನ ದಿನಗಳಲ್ಲಿ ಅಂದ್ರೆ ಇದೇ ಫೆಬ್ರವರಿ 28ಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ನ ಸಭೆಯನ್ನು ಕೂಡ ಕರೆಯಲಾಗುತ್ತೆ. ಆ ಒಂದು ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನು ಕೂಡ ಕೈಗೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಸುಧಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ರೇಣುಕಾ.